ಹೇ ಗೈಸ್, ಮತ್ತೆ ಆರಾಮ, ಹೇಗಿದ್ದೀರಾ ಎಲ್ಲರೂ ಸೂಪರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ನನ್ನ ಮತ್ತೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಹೋಗ್ತಿರೋಂಥ ಜಾಗ ತುಂಬಾ ಸ್ಪೆಷಲ್ ಆಗಿರುವಂಥ ಜಾಗ. ಯಾಕಪ್ಪ ಅಂತ ಹೇಳಿದ್ರೆ, ಎಲ್ಲ ಸ್ಕೂಲ್ಗಳ ಮುಂದೆ, ಕಾಲೇಜ್ಗಳ ಮುಂದೆ ಗೋಲ್ಗಪ್ಪ ಅಂಗಡಿ ಆಗಿರ್ಬೋದು, ಫ್ರೈಡ್ ರೈಸ್ ಅಂಗಡಿ ಆಗಿರ್ಬೋದು, ಯಾವುದಾದ್ರೂ ಒಂದು ಅಂಗಡಿ ಅಲ್ಲಿ ಓದ್ತಾ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಅಂಗಡಿ ಇದ್ದೇ ಇರುತ್ತೆ. ಅದೇ ಥರ ಅಂಗಡಿ ಇವತ್ತು ನಾನು ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾವುದು ಅಂತ ನಾನು ಇವಾಗಲೇ ಹೇಳಲ್ಲ, ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನೀವೆಲ್ಲರೂ ರಿಲೇಟ್ ಮಾಡ್ತೀರಾ ಅಂಗಡಿಗೆ. ಹಾಗಿದ್ರೆ ಗೊತ್ತಾಯ್ತಾ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ? ಶ್ರೀ ಕಾಲಭೈರೇಶ್ವರ ಫಾಸ್ಟ್ ಫುಡ್ ಅಂತ ಹೇಳಿ. ದೀಪೋಣ ಎಗ್ ರೈಸ್ ಅಂತ ಹೇಳಿದ್ರೆ ತುಂಬಾ ಫೇಮಸ್ ಇದೆ. ಸೊ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ, ಸೊ ನೋಡ್ಬೋದು ಇಲ್ಲಿ ಮುಂದ್ಗಡೆ ಏನು ಕಾಣ್ತೀವಿ ನೋಡಿ, ಸಹ್ಯಾದ್ರಿ ಸೈನ್ಸ್ ಕಾಲೇಜು. ಸಹ್ಯಾದ್ರಿ ಸೈನ್ಸ್ ಕಾಲೇಜ್ ಆಪೋಸಿಟಲ್ಲಿ ನಿಮಗೆ ಬನ್ನಿ ನೋಡೋಣ ಏನೇನು ಮಾಡ್ತೀರಿ ಏನೇನಿಲ್ಲ ಅಂತ ಹೇಳಿ. ಆ್ಯಕ್ಚುಲಿ ದೀಪೋಣದ ಎಗ್ ರೈಸು, ಫ್ರೈಡ್ ರೈಸ್ ಅಂತ ಹೇಳಿದ್ರೆ ಹುಡುಗರು ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಕೆಲಸ ಆಗ್ತಾಯಿದೆ ನೋಡ್ಬೋದು ನೀವು. ಇವಾಗ ಒಬ್ಬರು ಗೋಬಿ ಮಾಡ್ತಾಯಿದ್ದಾರೆ. ವೆಜ್ಜು ಸಪ್ರೇಟ್ ಇದೆ, ನಾನ್ ವೆಜ್ ಸಪ್ರೇಟ್ ಕಿಚನ್ ಇದೆ. ಸೊ ಅಣ್ಣ ತಮ್ಮ ಸೇರ್ಕೊಂಡು ಇಬ್ಬರು ಸತತವಾಗಿ 15 ವರ್ಷ ಅಂತ ಅನ್ಕೊತೀನಿ. ಸೊ ರನ್ ಮಾಡಿದ್ದಾರೆ ನೋಡ್ಬೋದು. ಸೊ ಬನ್ನಿ ಈಗ ಅವ್ರ ಹತ್ರ ಮಾತಾಡ್ಸೋಣ, ಏನೇನು ಸಿಗುತ್ತೆ ಏನೇನಿಲ್ಲ. ಸೊ ಈಗ ನೋಡ್ಬೋದು ಸಹ್ಯಾದ್ರಿ ಕಾಲೇಜ್ ಎದುರುಗಡೆ ತುಂಬ ಫೇಮಸ್ ಆಗಿರುವಂಥ ದೀಪು ಎಗ್ ರೈಸ್ ಅಂಗಡಿಯಲ್ಲಿ ನಾವಿದ್ದೀವಿ. ಬ್ರೋ ಹೇಳಿ, ಹೇಗೆ ಸ್ಟಾರ್ಟ್ ಮಾಡಿದ್ರಿ ನೀವು? ನಾವು 15 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ನಮ್ಮ ತಂದೆಯವ್ರು ಮಾಡ್ತಾಯಿದ್ರು. 15 ವರ್ಷದಿಂದ ಇದೇ ಜಾಗದಲ್ಲಿ ತಂದೆ ಸ್ಟಾರ್ಟ್ ಮಾಡಿ ಒಂದು 3 ವರ್ಷ ಆಯ್ತು ನಮ್ಮ ತಂದೆ ಎಕ್ಸ್ಪೈರ್ ಆಗಿ. ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. 3 ವರ್ಷದಿಂದ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾನು ನಮ್ಮ ಬ್ರದರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ? ಫ್ರೈಡ್ ರೈಸು, ಎಗ್ ರೈಸು, ಗೋಬಿ ರೈಸು, ವೆಜ್ಜು ಇರುತ್ತೆ, ನಾನ್ ವೆಜ್ ಇರುತ್ತೆ. ಸಪ್ರೇಟಾಗಿ ಚಿಕನ್ ರೈಸ್ ಕೊಡ್ತೀವಿ, ಸಪ್ರೇಟಾಗಿ ಕಬಾಬ್ ಇದೆ. ಈ ಕಡೆ ಎಗ್ಗು, ಈ ಕಡೆ ವೆಜ್ ಇರುತ್ತೆ ಸಪ್ರೇಟಾಗಿ. ಇಲ್ಲಿ ಇರೋದು ಎಗ್ಗು, ವೆಜ್ಜು. ಇದು ವೆಜ್ಜಾ? ಇದು ಎಗ್ಗು, ಇದು ವೆಜ್ಜು. ಓಕೆ, ಎರಡು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀರಾ. ಫಾಸ್ಟ್ ಮೂವ್ಮೆಂಟ್ ಏನಿದೆ ನಿಮ್ಮಲ್ಲಿ? ಫಾಸ್ಟ್ ಮೂವ್ಮೆಂಟ್ ಗೋಬಿ ರೈಸೇ ಜಾಸ್ತಿ ತೊಗೊಳೋದು. ಎಲ್ಲರೂ ಬಂದು ಗೋಬಿ ರೈಸ್ ಕೇಳೋದು ಜಾಸ್ತಿ. ಅಣ್ಣ ಹೇಳಿ, ದೀಪು ಎಗ್ ರೈಸ್ ಏನಕ್ಕೆ ಫೇಮಸ್? ಹುಡುಗರು ಯಾಕೆ ತುಂಬ ನಿಮ್ಮಲ್ಲೇ ಬಂದು ಜಾಸ್ತಿ ತಿಂತಾರೆ? ಬರ್ತಾರೆ ಅಂದರೆ ನಮ್ಮಲ್ಲಿ ಒಬ್ರು ಗೋಬಿ ಮಿಕ್ಸ್ ಮಾಡ್ಕೊಡ್ರಿ ಅಂತಾರೆ, ರೈಸ್ ಮಿಕ್ಸ್ ಮಾಡ್ಕೊಡ್ರಿ ಅಂತಾರೆ, ಒಬ್ರು ಮೇಲ್ಗಡೆ ಹಾಕ್ಕೊಡ್ರಿ ಅಂತಾರೆ. ಅವ್ರು ಕೇಳ್ದಂಗೆ ನಾವು ಮಾಡ್ಕೊಡ್ತಾರೆ. ಒಟ್ಟು ಹುಡುಗರು ಯಾವ ಥರ ಕೇಳ್ತಾರೆ ಅದೇ ಥರ ಮಾಡ್ಕೊಡ್ತೀರಾ ನೀವು? ಏನೇ ಹೇಳಿ, ನಮ್ಮ ದೀಪು ಅವರು ಎಗ್ ರೈಸ್ ಮಾಡೋದು ನೋಡೋದೇ ಖುಷಿಯಾ ನಮಗೆ. ಎಲ್ಲ ಕಡೆ 2 3 ಪ್ಲೇಟ್ ಎಗ್ ರೈಸ್ ಮಾಡಿದ್ರೆ ಇಲ್ಲಿ ನನ್ನ 20-25 ಪ್ಲೇಟ್ ಆಗ್ಬೋದಲ್ವಾ? 20-25 ಪ್ಲೇಟ್ ಎಗ್ ರೈಸ್ ಮಾಡ್ಕೊಡ್ತಾ ಇದ್ದಾರೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ಯಾವ ಥರ ಇಲ್ಲಿ ಮೂವ್ಮೆಂಟ್ ಇದೆ ಎಗ್ ರೈಸ್ ಅಂತ ಹೇಳಿ. ನೋಡ್ಬೋದು ಈಗ ಬಿಸಿಯಾಗಿ ಎಗ್ ರೈಸ್ ರೆಡಿ ಆಗಿದೆ. ಸೊ ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಗೋಬಿ ಟ್ರೈ ಮಾಡೋಣ. ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸೊ ನಾರ್ಮಲ್ ಆಗಿ ವೆಜ್ ರೈಸಿಗೆ ಗೋಬಿ ಟ್ರೈ ಮಾಡ್ತಾರೆ. ಸೊ ಇವತ್ತು ನಾವು ಎಗ್ ರೈಸ್ಗೆ ಕಬಾಬ್ ಬಿಟ್ಬಿಟ್ಟು ಗೋಬಿ ಟ್ರೈ ಮಾಡೋಣ ಬನ್ನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್ ಅಂತ. ಸೊ ಈಗ ನಾವು ತೊಗೊಂಡಿದ್ದೀವಿ ನಮ್ಮ ದೀಪು. ಆ್ಯಕ್ಚುಲಿ ದೀಪು ಎಗ್ ರೈಸ್ ಅಂತ ಹೇಳಿ ತುಂಬ ಫೇಮಸ್ ಆಗಿದ್ದಾರೆ. ನಮ್ಮ ಸಹ್ಯಾದ್ರಿ ಕಾಲೇಜ್ ಆಪೋಸಿಟ್ ಎಲ್ಲ ಇದೆ. ಸೊ ಅವ್ರ ಹತ್ರ ಸ್ಪೆಷಲ್ ಆಗಿ ಕಸ್ಟಮೈಸ್ ಮಾಡ್ಕೊಬೋದು ನೀವು ರೈಸ್ ಏನಾದ್ರು ತೊಗೊಂಡ್ರು. ಅದರಲ್ಲಿ ನಾನು ಎಗ್ ರೈಸ್ ಮತ್ತು ಗೋಬಿ ತೊಗೊಂಡಿದ್ದೀನಿ. ಸೊ ಬನ್ನಿ, ಡಿಫ್ರೆಂಟ್ ಕಾಂಬಿನೇಷನ್. ಆ್ಯಕ್ಚುಲಿ ನಾನಂತೂ ಟ್ರೈ ಮಾಡಿಲ್ಲ, ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಸೊ ಬನ್ನಿ ನೋಡೋಣ. ಆನ್ ದಿ ಸ್ಪಾಟ್ ನಿಮಗೆ ಬಿಸಿಯಾಗಿ ಮಾಡ್ಕೊಡ್ತಾರೆ. ನೋಡ್ಬೋದು ಈ ಥರ ಇದೆ. ಬರೀ ಎಗ್ ರೈಸ್ ಮೇಲೆ ಸೌತೆಕಾಯಿನ, ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಗೋಬಿ ಒಟ್ಟಿಗೆ ಎಗ್ ರೈಸ್ ಇದೆ ನೋಡಿ, ಈ ಥರ ಇದೆಯಾ? ಸೊ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಗೋಬಿ ಮತ್ತು ರೈಸ್ ಸಪ್ರೇಟಾಗಿ ಕೊಟ್ಟಾಗ ಆ ಗೋಬಿ ಗರಿಯಾಗಿರುತ್ತೆ. ರೈಸ್ ಜೊತೆಗೆ ತುಂಬ ಚೆನ್ನಾಗಿದೆ ಟೇಸ್ಟು. ಸೊ ಏನೋ ಗೊತ್ತಿಲ್ಲ, ಎಗ್ ರೈಸ್ ಜೊತೆಗೆ ಗೋಬಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಒಂಥರ ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ನೀವು ಈ ಕಡೆ ಬಂದಾಗ ಟ್ರೈ ಮಾಡಿ. ಸೊ ನಾರ್ಮಲ್ ಆಗಿ ನಿಮಗೆ ಎಗ್ ರೈಸ್ ಮಾಡೋ ಕಡೆ ಗೋಬಿ ಸಿಗಲ್ಲ, ಗೋಬಿ ಮಾಡೋ ಕಡೆ ಎಗ್ ರೈಸ್ ಸಿಗಲ್ಲ. ಸೊ ಇಲ್ಲಿ ಸಿಗ್ತಾ ಇದೆ. ಗೋಬಿ ಮತ್ತು ರೈಸ್ ಏನಿದೆ ಕಂಪ್ಲೀಟಾಗಿ ನ್ಯೂಟ್ರಲ್ ಆಗಿದೆ, ತುಂಬ ಸ್ಪೈಸಿಯಾಗಿ ಏನಿಲ್ಲ. ರೈಸಲ್ಲಿ ಸ್ವಲ್ಪ ಮಟ್ಟಿಗೆ ಪೆಪ್ಪರ್ನ ನಾವು ಟೇಸ್ಟ್ ಮಾಡ್ಬೋದು. ಗೋಬಿಯಲ್ಲಿಯೂ ಅಷ್ಟೇ ಸ್ವಲ್ಪ ಲೈಟಾಗಿ ಸ್ಪೈಸಿನೆಸ್ ಇದೆ. ಈ ಥರ ಎಗ್ ರೈಸ್ ಗೋಬಿ ಕೊಟ್ಬಿಟ್ರೆ ಒಂದು 4-5 ಫೀಟ್ ಆರಾಮಾಗಿ ತಿನ್ಬಿಡ್ಬೋದು. ಆ ಥರ ಇದೆ. ನೋಡ್ಬೋದು ನಮಗೊಬ್ರು ಹಳೆ ಸ್ಟೂಡೆಂಟ್ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹಾಯ್ ಸರ್. ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಕಿಶೋರ್ ಅಂತೇಳಿ. ಸರ್ ಹೇಳಿ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ನಾನು 2003ರಿಂದನೂ ಇವರು DVS ಸರ್ಕಲಲ್ಲಿ ಇಡ್ತಾ ಇದ್ರು ಮುಂಚೆ. ಓಕೆ. ಅವಾಗ್ಲಿಂದನೂ ಇವ್ರ ಅಂಗಡಿಗೆ ಯೂಶುವಲಿ ವಿಸಿಟ್ ಮಾಡ್ತಾ ಇದ್ವಿ ರೆಗ್ಯುಲರ್ ಆಗಿ. ಸರ್ ನಿಮ್ಗೇನು ಇಷ್ಟ ಆಗುತ್ತೆ ಇಲ್ಲಿ? ಇಲ್ಲಿ ಗೋಬಿ ರೈಸ್ ಅಂದ್ರೆ 2003ರಿಂದ ಅಂದ್ರೆ ಅವರು DVS ಸರ್ಕಲಲ್ಲಿ ಇಡ್ತಾ ಇದ್ರು. ಅವ್ರ ತಂದೆಯವರು DVS ಸರ್ಕಲಲ್ಲಿ ಇಡ್ತಾ ಇದ್ರು. 2004-05 ಸುಮಾರಿಗೆ ಇಲ್ಲಿಗೆ ಬಂದವರು. ನಾವು ಅದೇ ಟೈಮಲ್ಲಿ ಸಹ್ಯಾದ್ರಿ ಕಾಲೇಜಲ್ಲಿ ಓದ್ತಾ ಇದ್ವಿ.
ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಅವಾಗ್ಲಿಂದನೂ. ಅದೇ ರೀತಿಯಾಗಿದೆ ಟೇಸ್ಟ್. ಅದೇ ರೀತಿಯಾಗಿದೆ. ಶಿವಮೊಗ್ಗ ಎಷ್ಟೆಲ್ಲ ಚೇಂಜಸ್ ಆಗಿದೆ, ಹೌದು. ಬಟ್ ಇವ್ರ ಟೇಸ್ಟ್ ಮಾತ್ರ ಅವತ್ತು ಹೇಗಿತ್ತೋ ಇವತ್ತಿಗೂ ಹಾಗೆ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಗೆ ಇನ್ನೊಂದು ಬಾಯ್ಸ್ ಗ್ರೂಪ್ ಸಿಕ್ಕಿದೆ. ಬ್ರೋ ಹೇಳಿ ನಿಮ್ಮ ಹೆಸರು. ನನ್ನ ಹೆಸರು ಗುರು ಅಣ್ಣ. ಬ್ರೋ ಹೇಳಿ, ಎಷ್ಟು ಜನ ನಿಮ್ಮ ಫ್ರೆಂಡ್ಸು? ನಾವು 6 ಜನ ಅಣ್ಣ. ಇಲ್ಲಿರೋರೆಲ್ಲ ನಿಮ್ಮ ಫ್ರೆಂಡ್ಸನ? ಹಾಂ ಅಣ್ಣ. ಹೇಗನ್ಸುತ್ತೆ ನಿಮಗೆ ಇಲ್ಲಿ ದೀಪವನದ ಎಗ್ ರೈಸು? ಒಳ್ಳೆ ಕಡಿಮೆ ರೇಟಿಗೆ ಸಿಗುತ್ತೆ. ಹಾಂ, ಚೆನ್ನಾಗಿದೆ ಅಣ್ಣ ಗೋಬಿ ರೈಸು. ಒಳ್ಳೆ ಟೇಸ್ಟ್. ಒಟ್ಟು ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ನಾವು 3 ವರ್ಷದಿಂದನು, ಫಸ್ಟ್ ಇಯರಿಂದನೂ ಇಲ್ಲೇ ತಿಂದಿರೋದು. ಓ, ನೀವು ಫೈನಲ್ ಇಯರ್ ಬಾಯ್ಸ್? ಈ ಫೈನಲ್ ಇಯರ್. ಬ್ರೋ ಹಾಯ್. ಹಾಯ್ ಬ್ರೋ. ಬ್ರೋ ಹೇಳಿ ನಿಮ್ಮ ಹೆಸರು? ಯೋಗೇಶ್ ಅಂತ. ಯೋಗೇಶ್ ಅವ್ರು, ಹೇಗನ್ಸುತ್ತೆ ನಿಮಗೆ ಇಲ್ಲಿ? ಟೇಸ್ಟ್ ಮಾತ್ರ ಸಖತ್ತಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಆ್ಯಂಡ್ ಕ್ವಾಂಟಿಟಿ ವೈಸ್ ಎರಡರಲ್ಲೂ ನೋ ಕಾಂಪ್ರಮೈಸ್. ಯಾವಾಗಲೂ ಗೋಬಿ ರೈಸೇ ಇಷ್ಟ ಆಗೋದು, ಸೊ ಅದಕ್ಕೆ ನಾನು ಯಾವಾಗ ಬಂದರೂ ಗೋಬಿ ರೈಸ್ನೇ ಆಲ್ಮೋಸ್ಟ್ ತೊಗೊತೀನಿ. ನೀವು ಒಂದು ಸಾರಿ ಟೇಸ್ಟ್ ಮಾಡಿ. ಬ್ರೋ ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಲೋಹಿತ್ ಅಂತ. ಬ್ರೋ ಹೇಗನ್ಸುತ್ತೆ ನಿಮಗೆ ಎಗ್ ರೈಸ್ ಎಲ್ಲ? ನಮಗೆ ಪರವಾಗಿಲ್ಲ, ಚೆನ್ನಾಗಿದೆ. ಹಾಂ, ಕಾಲೇಜು ಇದೇ ಫಸ್ಟ್ ಇಯರ್ ಕಾಲೇಜಿಗೆ ಬಂದಿರೋದು, ಸಹ್ಯಾದ್ರಿ ಕಾಲೇಜಿಗೆ. ಒಳ್ಳೆ ಮಧ್ಯಾಹ್ನ ಒಳ್ಳೆ ಊಟ ಸಿಗುತ್ತೆ. ಕಾಲೇಜ್ ಮುಗಿಸ್ಕೊಂಡು ತುಂಬ ಹಸುವಲ್ಲಿ ಬಂದಿರ್ತೀವಿ. ಗೋಬಿ ರೈಸು, ಎಗ್ ರೈಸ್ ಎಲ್ಲ ಮಾಡ್ತಾರೆ. ಅಣ್ಣ ಅಂತೂ ಚೆನ್ನಾಗಿ ಮಾಡಿಕೊಡ್ತಾರೆ. ಹೊಟ್ಟೆ ಹಸಿದಾಗ ಚೆನ್ನಾಗಿ ಮಾಡಿದಾಗ ಒಂಥರ ಖುಷಿ ಅನಿಸುತ್ತೆ ತಿನ್ನಬೇಕಾದ್ರೆ. ಓಕೆ ರಬ್ಬ, ಥ್ಯಾಂಕ್ ಯು ಸೋ ಮಚ್. ಕೂಡ ನೀವು ಹೇಳ್ದಾಗೆ ನನಗೊಂದು ಕಂಪ್ಲೀಟಾಗಿ ಇಷ್ಟ ಆಯಿತು ನೀವು ಮಾಡಿರೋಂಥ ಗೋಬಿ ರೈಸ್ ಎಲ್ಲ. ಸೊ ನನಗೆ ನಿಮ್ಮ ಕಾರ್ಟಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಲೊಕೇಶನ್ ಎಲ್ಲಿ ಬರುತ್ತೆ? ಸರ್ ಕಾಲೇಜ್ ಆಪೋಸಿಟ್ ಸೈನ್ಸ್ ಬಿಲ್ಡಿಂಗ್ ಎದುರುಗಡೆನೆ, ಟಿ ವಿ ಟವರ್, ವಿದ್ಯಾನಗರ, BH ರೋಡ್. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗಿ ಇಷ್ಟ ಆಗಿರುತ್ತೆ. ನಮ್ಮ ಸಹ್ಯಾದ್ರಿ ಕಾಲೇಜಲ್ಲಿ ಓದಿರೋ ಹುಡುಗರು, ಹಳೆ ಹುಡುಗರಿಗಂತೂ ಖಂಡಿತವಾಗಿ ನೋಡಿದ್ರೆ ಅವ್ರ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಇಲ್ಲೆಲ್ಲ ಫ್ರೆಂಡ್ಸ್ ಜೊತೆ ಬಂದು ತಿನ್ನೋದು, ಆದಮೇಲೆ ಇಲ್ಲೆಲ್ಲ ಮಾತಾಡ್ಕೊತಿರೋದು, ಅವ್ರದ್ದೇನೇನು ಮೆಮೊರೀಸ್ ಪಕ್ಕ ರೀಕಾಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.